ಪದ್ಮನಾಭ ಕೋಟ್ಯಾನವರಿಗೆ ನೂತನ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದಂತಹ ಶ್ರೀಯುತ ಪದ್ಮನಾಭ ಕೋಟ್ಯಾನವರಿಗೆ ಅಧಿಕಾರವನ್ನ ಹಸ್ತಾಂತರಿಸಿರುವಂತಹ ಸುಂದರವಾದಂತಹ ಕ್ಷಣ. ಒಮ್ಮೆ ಜೋರಾದ ಚಪ್ಪಾಳೆಯಲ್ಲಿ ನಾವೆಲ್ಲರೂ ಕೂಡ ಆಶೀರ್ವದಿಸೋಣ. ನಿಕಟಪೂರ್ವ ಅಧ್ಯಕ್ಷರಾದಂತಹ ಶ್ರೀಯುತ ಸುರೇಂದ್ರ ಕಂಬಳಿ ಅವರಿಗೆ ಬೃಹತ್ ಗಾತ್ರದ ಹೂವಿನ ಹಾರದೊಂದಿಗೆ ಪೇಟವನ್ನ ಮುಡಿಗೇರಿಸಿಕೊಂಡು ಫಲಪುಷ್ಪದೊಂದಿಗೆ ಸನ್ಮಾನಿಸುವಂತಹ ಅಭೂತಪೂರ್ವ ಗಳಿಗೆ ಈ ವೇದಿಕೆಯಲ್ಲಿ ಬಹುಶಃ ಇವರ ಅಧಿಕಾರದ ಅವಧಿಯಲ್ಲಿ ಬಹಳಷ್ಟು ಉನ್ನತ ಮಟ್ಟದ ಬದಲಾವಣೆ ಕೂಡ ಈ ಗುರುಪುರ ಬ್ಲಾಕ್ ಕಾಂಗ್ರೆಸ್ ಕಂಡಿರುವಂತದ್ದು. ಇವ್ರು ಏನ್ ಮಾಡ್ತಾರೆ, ದೇವರ ಹೆಸರಿಟ್ಕೊಂಡು ರಾಜಕಾರಣ ಮಾಡ್ತಾ ಇದ್ದಾರೆ. ಯಾಕೆಂತ ಹೇಳಿದ್ರೆ ಅವ್ರಿಗೆ ಬೇರೆ ಇಶ್ಯೂ ಇಲ್ಲ. ಹಿಂದುತ್ವ ಒಂದು ಇಶ್ಯೂ ಬಿಟ್ರೆ ಬೇರೆ ಯಾವ ಇಶ್ಯೂ ಇಲ್ಲ ಅವರಲ್ಲಿ. ಮೋದಿ ಅವರನ್ನ ಹೊಗಳಿ 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 ಇಟ್ಟಿದ್ದಾರೆ. ಇಡೀ ಪ್ರಪಂಚದಲ್ಲೇ ವಿಶ್ವಗುರು ಅಂತ ಕರೀತಾ ಇದ್ರು ಮೋದಿ ಅವರನ್ನ. ಇವತ್ತು ಯಾವ ವಿಶ್ವಗುರು? ಯಾರು ಮೋದಿ ಯಾವ ವಿಶ್ವಗುರು ಸ್ವಾಮಿ? ಇವತ್ತು ಯಾವ ಆಧಾರದ ವಿಶ್ವಗುರು ಅಂತ ಕರಿತೀರ ಅವರನ್ನ? ಯಾವ ದೇಶ ಕೂಡ ನಮ್ಮ ಜೊತೆ ನಿಂತಿಲ್ಲ. ಇವತ್ತು ಪಹಲ್ಗಾಮ್ ಘಟನೆ ಆಯಿತು, ಪಾಕಿಸ್ತಾನವರು ನಮ್ಮ ಮೇಲೆ ದಾಳಿ ಮಾಡಿದೀವಿ ಅಂತ ನಾವು ಹೇಳ್ತಾ ಇದೀವಿ. ಇಡೀ ಪ್ರಪಂಚ ಎಲ್ಲ ಸುತ್ತಕೊಂಡು ನಮ್ಮ ದೇಶದ ಜನ, ನಮ್ಮ ಎಲ್ಲ ಪ್ರತಿನಿಧಿಗಳು ಹೋಗಿ ಬಂದರು. ಆದರೆ ಇವತ್ತು ನಮಗಿಂತ ಪಾಕಿಸ್ತಾನ ಎಲ್ಲ ರಾಷ್ಟ್ರಗಳ ಜೊತೆ ಹತ್ತಿರ ಆಗಿದೆ. ಅಮೆರಿಕ ಪಾಕಿಸ್ತಾನ ಕರೀತಾರೆ, ಇನ್ನೊಬ್ಬರು ಪಾಕಿಸ್ತಾನ ಕರೀತಾರೆ. ನಮ್ಮನ್ನ ಕರೆಯೋದಕ್ಕೆ ಯಾರೂ ಇಲ್ಲ ಅಲ್ಲ. ಎಷ್ಟು ದೊಡ್ಡ ದೇಶ ಆಗಿ ಏನು ಮೋದಿ ವಿಶ್ವಗುರು ಆಗಿಬಿಟ್ಟಿದ್ದಾರೆ? ಯಾವ ಆಧಾರದ ವಿಶ್ವಗುರು ಆಗಿದ್ದಾರೆ? ನಮ್ಮ ಸುತ್ತಮುತ್ತ ಯಾರು ನಮ್ಮ ಜೊತೆ ಚೆನ್ನಾಗಿದ್ದಾರೆ? ಪಾಕಿಸ್ತಾನ ಬಿಡಿ, ನೇಪಾಳ ನಮ್ಮ ಜೊತೆ ಚೆನ್ನಾಗಿಲ್ಲ, ಬಾಂಗ್ಲಾದೇಶ ನಮ್ಮ ಜೊತೆ ಚೆನ್ನಾಗಿಲ್ಲ, ಶ್ರೀಲಂಕಾ ನಮ್ಮ ಜೊತೆ ಚೆನ್ನಾಗಿಲ್ಲ, ಮಾಲ್ಡೀವ್ಸ್ ನಮ್ಮ ಜೊತೆ ಚೆನ್ನಾಗಿಲ್ಲ. ಯಾರ ಜೊತೆ ನಮ್ಮ ಸಂಬಂಧ ಚೆನ್ನಾಗಿದೆ ಹೇಳಿ? ಯಾರು ನಮ್ಮ ಮಾತನ್ನ ಕೇಳುವಂತ ನಾವು ಆ ಮಟ್ಟದಲ್ಲಿ ಇಟ್ಕೊಂಡಿದ್ದೇವೆ ಹೇಳಿ? ಅದು ಇವರು ಬಿಂಬಿಸುವಂಥದ್ದು ಅಷ್ಟೇ, ವಿಶ್ವಗುರು 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 ಅಂತ. ಇಂಥ ಒಂದು ಪರಿಸ್ಥಿತಿ ಇವತ್ತು ನಮ್ಮ ದೇಶದಲ್ಲಿ. ಯಾಕೆ ಇದು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ಥರದ ಒಂದು ಪ್ರಶ್ನೆಗಳನ್ನು ಇವತ್ತು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗೋದಕ್ಕೆ ಅವಕಾಶ ಸಿಗ್ತಾ ಇಲ್ಲ. ಯಾಕೆ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ, ಇವತ್ತು ನಮ್ಮ ಮಾಧ್ಯಮ ಸಂಪೂರ್ಣವಾಗಿ ಅವರ ಕೈಗೆ ಹೊರಟೋಗಿದೆ. ಇವತ್ತು ನಮ್ಮ ಕಚೇರಿ ಉದ್ಘಾಟನೆ ಆಗಿದೆ ಸರ್. ತಾವು ಉದ್ಘಾಟನೆ ಮಾಡಿದ ಕಚೇರಿ ಬರೇ ಇಟ್ಟಿಗೆ ಸಿಮೆಂಟಿಂದ ಕಟ್ಟಿದ ಕಚೇರಿ ಅಲ್ಲ ಸರ್. ಈ ಕಚೇರಿ ಜನಸೇವೆಗೆಂದು ಮಾಡಿದ ಕಚೇರಿ ಸರ್. ಪಕ್ಷದ ಕಾರ್ಯಕರ್ತರ ನೆಲೆ ಸರ್ ಇದು. ಖಂಡಿತವಾಗಿಯೂ ಈ ಕಚೇರಿಯ ಮೂಲಕ ಹಗಲಿರಲು ನಾವು ಈ ಪಕ್ಷದಲ್ಲಿ ಈ ಬ್ಲಾಕಿನಲ್ಲಿ ಪಕ್ಷವನ್ನು ಕಟ್ಟಿ ನಮ್ಮ ರಾಹುಲ್ ಗಾಂಧಿ ಅವರನ್ನು ಪ್ರಧಾನಮಂತ್ರಿ ಮಾಡುವವರೆಗೆ ನಾವು ಹಿಂದೆ ಇಡುವುದಿಲ್ಲ ಎಂಬ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಸರ್. ಅದೇ ರೀತಿ ನಮ್ಮ ಇವತ್ತು ನೂತನ ಕಚೇರಿಗೆ ನೂತನ ಅಧ್ಯಕ್ಷರು, ಅವರ ಒಂದು ಏನೋ ಪೋಲ್ಸ್ ಚೆನ್ನಾಗಿದೆ. ಹೊಸ ಕಚೇರಿ ಬಂದಿದೆ, ಹೊಸ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಆ ನೂತನ ಅಧ್ಯಕ್ಷರ ಇವತ್ತು ಪದಗ್ರಹಣ ಆಗಿದೆ. ಅವರು ಧಾರ್ಮಿಕ ರಂಗದಲ್ಲಿ, ಧಾರ್ಮಿಕ ದತ್ತಿಯಲ್ಲಿ ರಾಜ್ಯ ಮಟ್ಟದ ಸದಸ್ಯರಾಗಿದ್ದುಕೊಂಡು ರಾಜ್ಯಕ್ಕೆ ಒಂದು 20 ಕೋಟಿ ರೂಪಾಯಿ ನಮ್ಮ ಜಿಲ್ಲೆಗೆ ಅನುದಾನವನ್ನು ತಂದುಕೊಟ್ಟಿದ್ದಾರೆ. ನಮ್ಮದೇ ಕ್ಷೇತ್ರದ ದೇವಸ್ಥಾನಕ್ಕೆ 1,80,00,000 ಅನುದಾನವನ್ನು ತಂದುಕೊಟ್ಟಂತಹ ಒಬ್ಬ ನಾಯಕ BL ಪದ್ಮನಾಭ ಕೋಟ್ಯಾನರು. ಅದೇ ರೀತಿ ಸಹಕಾರ ರಂಗದಲ್ಲಿ ಮೂರ್ತದಾರರ ಸೇವಾ ಸಹಕಾರ ಸಂಘದ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಹಲವಾರು ದೇವಸ್ಥಾನ, ಬದಿನಡಿ ಇರ್ಬೋದು, ನಮ್ಮ ಶಾಂತಿಗುರಿ, ಇಂಥ ಹಲವಾರು ದೇವಸ್ಥಾನಗಳ ಅಧ್ಯಕ್ಷರಾಗಿದ್ದಾರೆ. ಇಂಥ ಒಬ್ಬ ನಾಯಕ ನಮ್ಮ ಇವತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ನಮ್ಮ ಇವತ್ತು ತನ್ನ ಒಂದು ಇನ್ನಿಂಗ್ಸನ್ನು ಇಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಅವರಿಗೂ ಕೂಡ ನಾನು ದೇವರು ಒಳ್ಳೇದು ಮಾಡಲಿ, ಅವರ ನೇತೃತ್ವದಲ್ಲಿ ಮುಂದೆ ಪಕ್ಷ ಬೆಳೆಯಲಿ ಎಂದು ಆಶಿಸ್ತಾ, ಇವತ್ತು ನಮ್ಮ ರಾಜ್ಯ ಸರ್ಕಾರದಲ್ಲಿ ನಾನೊಂದು ದೊಡ್ಡ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವ ದೊಡ್ಡ ಒಂದು ಕೃತಜ್ಞತೆ ಹೇಳಬೇಕು. ಯಾಕಂತ ಹೇಳಿದರೆ, ನಮ್ಮ ಇವತ್ತು ರಮನಾಥ್ ರೈ ಅವರು ಕೂಡ ಹೇಳಿದರು, ಅವರ ಕ್ಷೇತ್ರದಲ್ಲಿ ಒಬ್ಬರು ಹೇಳಿದರು ಅಂತ. ನಮ್ಮಲ್ಲಿ ನಾನು ಕೃಷ್ಣಾಪುರಕ್ಕೆ ಹೋಗಿದ್ದೇನೆ. ಕೃಷ್ಣಾಪುರ ನಮ್ಮ ಕ್ಷೇತ್ರದ ಸುರತ್ಕಲ್ ಭಾಗದಲ್ಲಿ, ಅಲ್ಲಿ ನಮ್ಮದೇ ಕಾರ್ಯಕರ್ತ ಸತ್ತಾರ್ ಎಂಬವರು, ನಾನು ಅವರ ಮನೆಗೆ ಹೋದಾಗ ಇವತ್ತು ಅದೇ ಸ್ಟೋರಿ ನಮ್ಮ ಇವರು ಕೂಡ ಹೇಳಿದರು, ರಮನಾಥ್ ರೈ ಅವರು ಕೂಡ ನನಗೆ ಸ್ಟಂಟ್ ಹಾಕಿದೆ ಅಂತ ಹೇಳಿದರು. ಸ್ಟಂಟ್ ಹಾಕಿದೆ ಅಂತ ಹೇಳಿದರೆ, ಅಯ್ಯೋ ಸ್ಟಂಟ್ ಹಾಕಿದ್ದಾರೆ ಪಾಪ, ತುಂಬ ಬಡ ಕಾರ್ಯಕರ್ತರು, 2 ಲಕ್ಷ ಖರ್ಚಾಗಿರ್ಬೋದು ಅಂತ ನಾವು ಎಣಿಸಿದೆ. ಅವರು ಹೇಳಿದರು, ನಾನು ವೆನ್ಲಾಕಲ್ಲಿ ಸ್ಟಂಟ್ ಹಾಕಿರೋದು ಯಾವ ಖಾಸಗಿ ಹಾಸ್ಪಿಟಲ್ಗಿಂತ ಒಂದು ಅತ್ಯುತ್ತಮ ರೀತಿಯಲ್ಲಿ ನಮಗೆ
ಒಂದು ಆರೋಗ್ಯ ಸೇವೆಯನ್ನು ಕೊಡುವಂತಹ ಕೆಲಸ ಇವತ್ತು ವೆನ್ಲಾಕಲ್ಲಿ ಆಗ್ತಾ ಇದೆ. ಅದೇ ರೀತಿ ನಮ್ಮ ಯಾವುದೇ ಕಾರ್ಯಕರ್ತರಿಗಾಗಲಿ ನಮ್ಮ ಈ ಭಾಗದ ಜನರಿಗೆ ಏನಾದರೂ ತೊಂದರೆ ಆದರೆ ನಿಮ್ಮ ನೇತೃತ್ವದ ಈ ಆರೋಗ್ಯ ಸಚಿವಾಲಯದ ಅಧಿಕಾರಿಗಳು ಸರ್ ಹಾಗೂ ನಮ್ಮ ಜಿಲ್ಲಾ ಎಲ್ಲ ಅಧಿಕಾರಿಗಳು ಏನಾದರೂ ಒಂದು ನಾವು 12 ಗಂಟೆ 1 ಗಂಟೆಗೆ ಫೋನ್ ಮಾಡಲಿ ಸರ್, ICU ಅಲ್ಲಿ ಇಂಥದ್ದೆಲ್ಲ ಕೇಸ್ ಬರೋದು ರಾತ್ರಿ 1 ಗಂಟೆ 2 ಗಂಟೆಗೆ, ಅದು ಟೈಮ್ ಹೇಳಲಿಕ್ಕೆ ಆಗೋದಿಲ್ಲ. 12 ಗಂಟೆ ರಾತ್ರಿಗೆ ಫೋನ್ ಮಾಡಿದ್ರು ಕೂಡ DHO ಆಗಲಿ DMO ಆಗಲಿ ಎಲ್ಲ ಅಧಿಕಾರಿಗಳು ಸ್ಪಂದಿಸುವಂಥ ಕೆಲಸ ಆಗ್ತಾ ಇದೆ. ಆರೋಗ್ಯ ಇಲಾಖೆಯಲ್ಲಿ ದೊಡ್ಡ ಮಟ್ಟದ ಒಂದು ಕ್ರಾಂತಿಯನ್ನು ಮಾಡ್ತಾ ಇದೆ ಸರ್. ಅದರ ಜೊತೆಗೆ ನಮ್ಮ ಜಿಲ್ಲೆಯಲ್ಲಿ ನಮಗೆಲ್ಲರಿಗೂ ಗೊತ್ತಿರ್ಬೋದು ಯಾವ ರೀತಿ ಅಶಾಂತಿಯ ವಾತಾವರಣ ಇತ್ತು. ಇವತ್ತು ದಕ್ಷ ಅಧಿಕಾರಿಗಳನ್ನು ತಂದು ನಮ್ಮ ಜಿಲ್ಲೆಯ ಒಂದು ಶಾಂತಿಯನ್ನು ಪುನಃ ಸ್ಥಾಪಿಸಿ ದಕ್ಷಿಣ ಕನ್ನಡ ಜಿಲ್ಲೆಯ ಹೆಸರನ್ನು ಪುನಃ ನಮಗೆ ಒಂದು ಹೆಮ್ಮೆಯನ್ನು ತರುವಂತಹ ಕೆಲಸ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಆಗಿದೆ. ಅದಕ್ಕೆ ಸಹಕರಿಸಿದಂಥ ನಮ್ಮ ಈ ಭಾಗದ ನಮ್ಮ ಕಾರ್ಯಾಧ್ಯಕ್ಷರಾದ ಮಂಜುನಾಥ್ ಭಂಡಾರಿ ಅವರಿಗೂ ನಿಮಗೆಲ್ಲ ಇರುವಂಥ ಎಲ್ಲ ನಾಯಕರು ಕೂಡ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಕೊನೆಯದಾಗಿ ಇವತ್ತು ಬ್ಲಾಕ್ ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಆಗಿದೆ ಅಂತ ಹೇಳಿದರೆ ನಮ್ಮೆಲ್ಲ ಕಾರ್ಯಕರ್ತರ, ನಮ್ಮ ವಾರ್ಡ್ ಅಧ್ಯಕ್ಷರುಗಳು, ವಲಯ ಅಧ್ಯಕ್ಷರುಗಳು, ನಿನ್ನೆ ರಾತ್ರಿ ಸರ್ ಇಲ್ಲಿ ಒಂದು ಸ್ವಲ್ಪ ಹುಲ್ಲೆಲ್ಲ ಇತ್ತು, ಎಲ್ಲ ನಮ್ಮ ಕಾರ್ಯಕರ್ತರು ನಿಂತು ಎಲ್ಲ ಕ್ಲೀನ್ ಮಾಡಿ ರಾತ್ರಿ 3:30 ಗಂಟೆವರೆಗೆ ನಮ್ಮ ಉಸ್ತುವಾರಿ ಸಚಿವರು ಬರ್ತಾರೆ ಅಂತ ಹೇಳಿದ್ರೆ ನಮ್ಮ ಊರಿಗೆ ಒಂದು ಜಾತ್ರೆ ಆಗಿದೆ ಸರ್. ಅಷ್ಟೇ ಅಲ್ಲ, ನಮ್ಮ ನಾಯಕರೆಲ್ಲ ಬರ್ತಾ ಇದ್ದಾರೆ ಅಂತೇಳಿ ಎಲ್ಲರೂ ಒಂದು ಖುಷಿಯಲ್ಲಿ ನಮ್ಮ ಕಾರ್ಯಕರ್ತರು ದೊಡ್ಡ ಒಂದು ಸೇವೆಯನ್ನು ಮಾಡಿದ್ದಾರೆ. ಪಕ್ಷ ಕಟ್ಟಲಿಕ್ಕೆ ಈ ಭಾಗದಲ್ಲಿ ಪಕ್ಷವನ್ನು ಖಂಡಿತವಾಗಿ ಮುಂದಿನ ದಿನದಲ್ಲಿ ನಾವು ಮುಂದಿನ ಹೆಜ್ಜೆಯನ್ನು ನಾವಿಟ್ಟು ಇಲ್ಲಿ ಪಕ್ಷದ ಧ್ವಜವನ್ನು ಮೇಲಕ್ಕೇರಿಸ್ತೇವೆ ಎಂಬ ಮಾತನ್ನು ಕೊಟ್ಟಿದ್ದಾರೆ ಅಂತ ಎಲ್ಲ ನಮ್ಮ ವಾರ್ಡ್ ಅಧ್ಯಕ್ಷರುಗಳು, ವಲಯ ಅಧ್ಯಕ್ಷರುಗಳು, ನಮ್ಮ ವಿವಿಧ ಘಟಕಗಳ ಅಧ್ಯಕ್ಷರುಗಳು, ಅದೇ ರೀತಿ ನಮ್ಮ ಯುವ ಕಾಂಗ್ರೆಸ್ನ ಮೊನ್ನೆ ಕೂಡ ನಮ್ಮ ಯುವ ಕಾಂಗ್ರೆಸ್ನ ಒಂದು ದೊಡ್ಡ ರ್ಯಾಲಿ ಆಯಿತು. ಒಂದು ಬಾರಿಗೆ ಪಂಜಿನ ಮೆರವಣಿಗೆ ತುಂಬ ಗ್ರ್ಯಾಂಡಾಗಿ ಮಾಡಿದಂಥ ನಮ್ಮ ಯುವ ಕಾಂಗ್ರೆಸ್ನ ಎಲ್ಲ ಪದಾಧಿಕಾರಿಗಳು, ನಮ್ಮ ಮಂಗಳೂರು ಉತ್ತರದ ಅಧ್ಯಕ್ಷರಾದಂಥ ರೂಪೇಶ್ ರೈ, ಗುರುಪುರದ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ಮುಫೀದ್ರವರು, ಯುವ ಕಾಂಗ್ರೆಸ್ ಉಸ್ತುವಾರಿ ಆದಂಥ ಗಿರೀಶ್ ಆಲ್ವಾರ್ ಅವರನ್ನು ಎಲ್ಲರನ್ನು ಕೂಡ ಸ್ಮರಿಸಿಕೊಂಡು ನಮ್ಮ ಪಂಚಾಯತ್ನ ನೂರ್ ಮೊಹಮ್ಮದ್ ಅವರು ಇದ್ದಾರೆ ಇಲ್ಲಿ. ಅವರು ನೂರ್ ಮೊಹಮ್ಮದ್ ಅಂದರೆ ಒಂದು ಮೊಹಮ್ಮದ್ ಅಲ್ಲ, ನೂರ್ ಮೊಹಮ್ಮದ್ ಆದರೆ ಭಾಸ್ಕರ್ ಅವರು ಇದ್ದಾರೆ, ಉನ್ಯಾಕರ್ ಅವರು ಇದ್ದಾರೆ. ನಮ್ಮ ಮಾಜಿ ಸುರತ್ಕಲ್ನ ಅಧ್ಯಕ್ಷರಾದಂತಹ ಉಮೇಶ್ ಸಂಡಿಕೇರ ದಯವಿಟ್ಟು ವೇದಿಕೆ ಬರಬೇಕು ತಾವು. ಅದೇ ರೀತಿ ನಮ್ಮ ವಿಜಯಕ್ಕ ಈ ಭಾಗದ ಒಂದು ಇಂದಿರಾ ಗಾಂಧಿ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಎಲ್ಲರನ್ನು ಗುರುತಿಸ್ಕೊಂಡು ನಮ್ಮ ಶಶಿಕಲಾ, ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಪದಾಧಿಕಾರಿ ತಾವು ಕೂಡ ಬನ್ನಿ ವೇದಿಕೆಗೆ. ಅದೇ ರೀತಿ ನಮ್ಮ ಎಲ್ಲ ವಲಯ ಅಧ್ಯಕ್ಷರುಗಳು, ಈ ಕಾರ್ಯಕ್ರಮಕ್ಕೆ ದುಡಿದಂಥ ನಮ್ಮೆಲ್ಲರಿಗೂ ಮಗದೊಮ್ಮೆ ನಾನು ಧನ್ಯವಾದವನ್ನು ಹೇಳುತ್ತಾ, ಇವತ್ತಿನ ಕಾರ್ಯಕ್ರಮ ಇದೊಂದು ಶುರು, ಇನ್ನು ಮುಂದೆ ನಾವು ವಿರಮಿಸುವುದಿಲ್ಲ. ನಮ್ಮ 2028ರಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಮತ್ತೆ ಅಧಿಕಾರಕ್ಕೆ ತರುವಂಥದ್ರಲ್ಲಿ, ರಾಹುಲ್ ಗಾಂಧಿ ಅವರನ್ನು 29ರಲ್ಲಿ ಪ್ರಧಾನಮಂತ್ರಿ ಮಾಡುವುದರಲ್ಲಿ ನಮ್ಮೆಲ್ಲರ ಸೇವೆ ಖಂಡಿತವಾಗಿ ಇದೆ, ನಮ್ಮ ಕಾರ್ಯಕರ್ತರ ಸೇವೆ ಇದೆ ಎಂಬ ಮಾತನ್ನು ಹೇಳಿ, ಅದೇ ರೀತಿ ಇವತ್ತು ನಮ್ಮ ರಾಜ್ಯ ಸರ್ಕಾರ ದೊಡ್ಡ ಒಂದು, ನಮ್ಮ ಸಿದ್ದರಾಮಯ್ಯ ಅಂತ ಹೇಳಿದರೆ ಒಂದು ಆಡಳಿತ ಯಂತ್ರಕ್ಕೆ ಒಂದು ದೊಡ್ಡ ಹೆಸರು. ಅದು ಆ ಸಿದ್ದರಾಮಯ್ಯವರವರು ಒಂದು ಆಡಳಿತ ಅಂತ ಹೇಳಿದರೆ ಅದು ಸಿದ್ದರಾಮಯ್ಯವರ ಆಡಳಿತ ಅಂತ ಹೇಳ್ತೇವೆ. ಅವರು ಮಾಡಿದಂಥ ಒಂದು ಭಾಗ್ಯಗಳಿರ್ಬೋದು, ಗೃಹಲಕ್ಷ್ಮಿ, ಗೃಹಜ್ಯೋತಿ, ಶಕ್ತಿ ಯೋಜನೆ, ಯುವನಿಧಿ, ಅನ್ನಭಾಗ್ಯ, ಕೃಷಿಭಾಗ್ಯ, ಕ್ಷೀರಭಾಗ್ಯ, ಹಲವಾರು ಯೋಜನೆ ಭಾಗ್ಯಗಳ ಸರದಾರರಾದಂಥ ಸಿದ್ದರಾಮಯ್ಯ ಅವರನ್ನು ನೆನಪಿಸಿಕೊಂಡು, ಇವತ್ತು ಸಂಘಟನೆ ಅಂತ ಹೇಳಿದರೆ ನಾವು ನೆನಪಿಸುವಂಥದ್ದು DK ಶಿವಕುಮಾರ್ ಅವರನ್ನು, ನಮ್ಮ ಪಕ್ಷದ ಅಧ್ಯಕ್ಷರು. ಇವತ್ತು ಬೂತ್ ಅಂದರೆ ಏನು, ಬ್ಲಾಕ್ ಅಂದರೆ ಏನು, ಜಿಲ್ಲಾ ಕಾಂಗ್ರೆಸ್ ಅಂತ ಏನು ಅಂತ ಹೇಳಿ ತೋರಿಸಿ ಸಂಘಟನೆಯ ಮೂಲಕ ಪಕ್ಷವನ್ನು ಅಧಿಕಾರಕ್ಕೆ ತಂದಂಥ DK ಶಿವಕುಮಾರ್ ಅವರನ್ನು ಕೂಡ ನೆನಪಿಸಿಕೊಂಡು, ಅವರೆಲ್ಲರ DK ಶಿವಕುಮಾರ್, ಸಿದ್ದರಾಮಯ್ಯ, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ಇನ್ನು ಮುಂದೆ ನಾವೆಲ್ಲ ಪಕ್ಷವನ್ನು ಈ ಭಾಗದಲ್ಲಿ ಕಟ್ಟುವಂಥ ಕೆಲಸ ಮಾಡೋಣ ಎಂಬ ಮಾತನ್ನು ಹೇಳಿ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಅವರ ಹೆಸರು ಭರತ್ ಅಂತೇಳಿ. ನಾನಾದರೂ ಅವರಿಗೆ ಕರೆಯೋದು ಯಾವಾಗಲೂ, ಅಲ್ಲಿ ಯಾರು ಹೇಳ್ತೀರ ಅವರು ಕಾಣಲಿಕ್ಕೆ ಇಲ್ಲ ಜನ ಅಂತೇಳಿ. ಅವರು ಇಲ್ಲಿ ಕಾಣಬೇಕಾಗಿಲ್ಲ. ಅವರಿಗೆ ಯಾಕೆ ಕಾಣಬೇಕಾಗಿಲ್ಲ ಅಂತಂದರೆ, ಊರಿನಲ್ಲಿ ಗಲಾಟೆ ಮಾಡಿದರೆ, ಒಡೆದಾಳಿದ್ರೆ, ಧರ್ಮಗಳ ನಡುವೆ ಕಿಚ್ಚೆಬ್ಬಿಸಿದ್ರೆ ಅವರ ರಾಜಕಾರಣ ಮುಗಿದು ಹೋಗ್ತದೆ.
ಆದರೆ ಇನಾಯತ್ ಅವರ ರಾಜಕಾರಣ ಮಾಡಬೇಕಂತಾದ್ರೆ ಕಾಲಿಲ್ಲದವರಿಗೆ ಕಾಲು ಕೊಡಬೇಕು, ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡಬೇಕು, ನಿರಂತರವಾದ ಸಹಾಯವನ್ನು ಮಾಡುವ ಮನಸ್ಸಿರುವವರಿಗೆ ಕಾಂಗ್ರೆಸ್ಸಿನ ರಾಜಕಾರಣ. ಅವರ ರಾಜಕಾರಣ ಭಾರಿ ಸುಲಭ ಇದೆ, ಅದು ಸುಲಭದ ದಾರಿ, ಆದರೆ ಕೆಟ್ಟ ಪದ್ಧತಿ. ನಮ್ಮದು ಕೆಟ್ಟ ದಾರಿ, ಆದರೆ ಬದುಕಿಗೆ ಎಲ್ಲರಿಗೂ ಸುಲಭವನ್ನಾಗಿಸುವ ದಾರಿ ಕಾಂಗ್ರೆಸ್ಸಿನ ರಾಜಕಾರಣವನ್ನು ಮಾಡ್ತಾ ಇತ್ತು. ಇವತ್ತು ನಾನು ನಮ್ಮ ಅಧ್ಯಕ್ಷರ ಹತ್ರ ಮನವಿ ಮಾಡ್ಕೊಳ್ಳೋದಿಷ್ಟೇ, ತಾವು ಇವತ್ತು ಏನು ನಮ್ಮ ಸರ್ಕಾರ ಗ್ಯಾರಂಟಿಗಳನ್ನು ಕೊಟ್ಟಿದೆ ಅದನ್ನು ನಮ್ಮ ಕಾರ್ಯಕರ್ತಗಳ ಮೂಲಕ, ಆ ಕಾರ್ಯಕರ್ತಗಳ ಮೂಲಕ ಜನರಿಗೆ ಇದು ನಮ್ಮ ಸರ್ಕಾರ ಕೊಟ್ಟಿರುವಂಥ ಕಾರ್ಯಕ್ರಮ ಅಂಥೇಳಿ ನಾವು ಅವರಿಗೊಮ್ಮೆ ತಿಳಿಸಿ ಹೇಳ್ಕೊಳ್ಬೇಕಾಗಿದೆ. ಆ ಕಾರ್ಯಕ್ರಮವನ್ನು ತಾವು ಮಾಡಬೇಕು. ತಾವು ಅಧಿಕಾರವನ್ನು ವಹಿಸಿಕೊಂಡ ನಂತರ ಈ ಬೂತ್ಗಳಿಗೆ ಬಹುಶಃ ನಮ್ಮ ಚುನಾವಣೆಯ ಅಲ್ಲಿ ನಾವು ಹಲವಾರು ರಾಜ್ಯಗಳಲ್ಲಿ ಅಥವಾ ಹಲವಾರು ಕ್ಷೇತ್ರಗಳಲ್ಲಿ ನಾವು ಸೋಲನ್ನು ಕಾಣ್ತಾ ಇರೋದಂದರೆ ಬೂತ್ಗಳಲ್ಲಿ ಇವತ್ತು ವೋಟ್ ಚೋರಿ ಮಾಡ್ತಾ ಇದ್ದಾರೆ, ನಮ್ಮ ಮತವನ್ನು ಬೇರೆಯವರು ಹಾಕ್ಕೊಳ್ತಾ ಇದ್ದಾರೆ, ಅಥವಾ ನಮ್ಮ ಮತದ ಹಕ್ಕು ನಮಗೆ ಸಿಗ್ತಾ ಇಲ್ಲ ಅನ್ನೋ ಮಾತನ್ನು ಅದನ್ನೆಲ್ಲ ಸಂಪೂರ್ಣ ಜವಾಬ್ದಾರಿಯಾಗಿ ತಾವು ಮಾಡಿಕೊಳ್ಬೇಕು. ಮಾತಾಡಲಿಕ್ಕೆ ತುಂಬ ಉಂಟು, ಆದರೆ ಹೇಳುವುದಂದರೆ ನಾನು ನನ್ನ ತಂದೆಯವರು ಒಂದು ವೈಸ್ ಚೇರ್ಮನ್ ಆಗಿ ಮಂಡಲ ಪಂಚಾಯತ್ ಸದಸ್ಯರಾಗಿ ಪ್ರಥಮವಾಗಿ ರಾಜಕೀಯಕ್ಕೆ ಬರುವಾಗ ರಮಣತಳಿ ಕರ್ಕೊಂಡು ಬಂದರು. ತದನಂತರ ನನ್ನ ಕೃಷಿ ಕ್ಷೇತ್ರ ಆಗಿರ್ಬೋದು, ಇವತ್ತು ಎಲ್ಲ ಕ್ಷೇತ್ರದಲ್ಲಿ PW ಕ್ಲಾಸ್ 1 ಕಾಂಟ್ರಾಕ್ಟರ್ ಆಗಿರ್ಬೋದು, ಎಲ್ಲ ಅದಕ್ಕೆ ಸಹಕಾರ ಕೊಟ್ಟವರು. ಈ ಜಿಲ್ಲೆಯಲ್ಲಿ ಎಲ್ಲ ಸೀಟುಗಳು ಸೋತಾಗ ಇವತ್ತು ಕಾಂಗ್ರೆಸ್ ಒಬ್ಬ ಕಾರ್ಯಕರ್ತನನ್ನು ಒಬ್ಬನನ್ನು MLA ಮಾಡಿರ್ತಕ್ಕಂಥದ್ದು ಕ್ಷೇತ್ರ ಇದ್ರೆ ಅದು ಗುರುಪುರ ಬಂಟ್ವಾಳ ವಿಧಾನಸಭಾ ಕ್ಷೇತ್ರ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳ್ಬೇಕಾಗಿ. ಇಲ್ಲಿ ಮುಸ್ಲಿಂ ಸಮುದಾಯ ಬಹುಶಃ ಕಾಂಗ್ರೆಸ್ ಓಟ್ ಹಾಕಿದ್ದಾರೆ. ಅವರು ಅಡ್ಡೂರು ಅಂತ ಒಂದು ಗ್ರಾಮ ಇದೆ, ನನಗೆ ಇವತ್ತು ನೆನಪಾಗಿದೆ. ಉಸ್ತುವಾರಿ ಸಚಿವರೇ, ಆ ಒಂದು ಗ್ರಾಮದಲ್ಲಿ ಮುಸ್ಲಿಮರು ಇರತಕ್ಕಂಥ ಒಂದು ಗ್ರಾಮ. ನನಗೆ ಒಂದು 200 ಓಟು ನಷ್ಟ ಆಯಿತು. ನಾನು ಗೆದ್ದಿದ್ದೆ ಆ ಚುನಾವಣೆಯಲ್ಲಿ, ಒಬ್ಬನೇ ಒಬ್ಬ ಗೆದ್ದಿದ್ದೆ ಆ ಚುನಾವಣೆಯಲ್ಲಿ. ಓಟಿನಲ್ಲಿ ಒಂದು 200 ಓಟ್ ಹಾಳಾಯಿತು. ಅವರು ಏನು ಓಟ್ ಹಾಕಿ ಹೀಗೆ ಬರೆದಿದ್ರು, ನಾವು ಕೈ ಕಾಂಗ್ರೆಸ್ ಅಲ್ಲ ನೈ ಕಾಂಗ್ರೆಸ್ ಅಂತೇಳಿ ಸಿಗ್ನೇಚರ್ ಹಾಕಿ 200 ಓಟ್ ಒಂದು ಗ್ರಾಮ, ಅದು ಅಡ್ಡೂರು ಗ್ರಾಮ. ಅಂತ ಒಳ್ಳೆಯ ಕಾರ್ಯಕರ್ತ ಇರ್ತಕ್ಕಂಥ ಒಂದು ಊರಿದು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.